ದಾವಣಗೆರೆ ದಕ್ಷಿಣಕ್ಕೆ ಅಭ್ಯರ್ಥಿ ಯಾರು? ಮಗನ ಪರ ಎಸ್ಎಸ್ಎಂ, ಆಪ್ತರ ಪರ ಜಮೀರ್ ಲಾಬಿ. ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬ ತಿಕ್ಕಾಟ, ಕ್ಷೇತ್ರ ಗೆಲ್ಲಲು ಸತೀಶ್ ಅಹಿಂದ ಮಂತ್ರ. ಇಬ್ಬರ ಜಗಳ ಮೂರನೇ ಅವರಿಗೆ ಲಾಭ ಆಗುತ್ತಾ? ಲಾಭ ನಷ್ಟದ ಲೆಕ್ಕಾಚಾರದಲ್ಲಿದೆ ದೋಸ್ತಿ. ಇದು ಬೈ ಎಲೆಕ್ಷನ್ ಅಖಾಡ ಟಿಕೆಟ್ ಪೈಪೋಟಿಯ ಸ್ಟೋರಿ. ಕರ್ನಾಟಕದಲ್ಲಿ ಕಾವೇರ್ತಾ ಇದೆ ಬೈ ಎಲೆಕ್ಷನ್ ಅಖಾಡ. ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಕಿತ್ತಾಟ ಎರಡೂ ಕ್ಷೇತ್ರಗಳಲ್ಲಿ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ ಕಿತ್ತಾಟದ ಲಾಭಕ್ಕೆ ದೋಸ್ತಿ ನಾಯಕರು ಕಾಯ್ತಾ ಇದ್ದಾರೆ. ಒಂದ್ ಕಡೆ ದಾವಣಗೆರೆಯಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರು ನಮ್ಮ ಕುಟುಂಬಕ್ಕೆ ತಮ್ಮ ಪುತ್ರನಿಗೆ ಟಿಕೆಟ್ ಬೇಕು ಅಂತ ಹೇಳಿ ತಮ್ಮದೇ ರೀತಿಯಲ್ಲಿ ಲಾಭಿಯನ್ನ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಸಚಿವ ಜಮೀರ್ ಅಹಮದ್ ಖಾನ್ ಈ ಸತಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಅಲ್ಪಸಂಖ್ಯಾತರಿಗೆ ಅಂದ್ರೆ ಮುಸ್ಲಿಮರಿಗೆ ಕೊಡಬೇಕು ಅಂತ ಹೇಳಿ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಜಟಾಪಟಿ ತಾರಕಕ್ಕೇರಿತು. ಈಗ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಿದೆ. ಈ ಜಟಾಪಟಿ ಇನ್ನೂ ಮುಂದುವರೆದಿದೆ. ಸೊ ಇವತ್ತು ಒಂದು ಸಭೆ ಆಗುತ್ತೆ ದಾವಣಗೆರೆಯಲ್ಲಿ. ಬಹುತೇಕ ಇವತ್ತು ಅಭ್ಯರ್ಥಿ ಯಾರು ಅಂತ ಗೊತ್ತಾಗುವಂತ ನಿರೀಕ್ಷೆಗಳಿದೆ. ಇನ್ನೊಂದ್ ಕಡೆ ಬಾಗಲಕೋಟೆಯಲ್ಲಿ ಮೇಟಿ ಅವರ ನಿಧನದಿಂದ ತೆರವಾಗಿರುವಂತ ಸ್ಥಾನಕ್ಕೆ ಅವ್ರ ಫ್ಯಾಮಿಲಿ ಮೆಂಬರ್ಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಲೆಕ್ಕಾಚಾರ ಏನೋ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇದೆ. ಬಟ್ ಪುತ್ರರಿಗೆ ಕೊಡ್ಬೇಕಾ ಅಥವಾ ಪುತ್ರಿಗೆ ಕೊಡ್ಬೇಕಾ ಈ ಬಗ್ಗೆನೂ ಕೂಡ ಒಂದಿಷ್ಟು ಗೊಂದಲಗಳು ಮುಂದುವರೆದಿದೆ. ಸಹೋದರರಿಗೆ ಸಡ್ಡು ಹೊಡೆದಿದ್ದಾರೆ ಮೇಟಿ ಅವರ ಪುತ್ರಿ ಮಹಾದೇವಿ ಅವರು, ಹಿರಿಯ ಪುತ್ರಿಯವರು. ನಾಮಪತ್ರವನ್ನ ಸಲ್ಲಿಸೋದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಹಾಕಿಬಿಟ್ಟಿದ್ದಾರೆ. ಟಿಕೆಟ್ ಭಿನ್ನಮತ ಶಮನಕ್ಕೆ ಸತೀಶ್ ಜಾರಕಿಹೊಳಿ ಸಾಹುಕಾರ್ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಲಿಂಗಾಯತರು ಅಹಿಂದ ಲೀಡರ್ ಮನವೊಲಿಕೆಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಾಗಲಕೋಟೆಯನ್ನ ಗೆಲ್ಲಬೇಕು ಅಂತ ಹೇಳಿ ಸತೀಶ್ ಜಾರಕಿಹೊಳಿ ರಣತಂತ್ರವನ್ನ ಮಾಡಿದ್ದಾರೆ. ಒಂದ್ ಕಡೆ ದಾವಣಗೆರೆಯಲ್ಲಿ ಎಸ್ ಮಲ್ಲಿಕಾರ್ಜುನ್ ವರ್ಸಸ್ ಜಮೀರ್ ಅಹಮದ್ ಖಾನ್ ಆಗಿದೆ. ಪುತ್ರನ ಪರ ಮಲ್ಲಿಕಾರ್ಜುನ್ ಬ್ಯಾಟ್ ಬೀಸ್ತಾ ಇದ್ರೆ, ಈ ಸತಿ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಜಮೀರ್ ಹೇಳ್ತಾ ಇದ್ದಾರೆ. ತಮ್ಮದೇ ರೀತಿಯಲ್ಲಿ ಲಾಭಿಯನ್ನ ಮಾಡ್ತಾ ಇದ್ದಾರೆ. ಸೊ ಇವತ್ತು ದಾವಣಗೆರೆಯಲ್ಲಿ ಚುನಾವಣಾ ಸಮಿತಿ ಸಭೆಯನ್ನ ನಡೆಸಲಾಗುತ್ತೆ. ಸಭೆಯಲ್ಲಿ ಯಾರ ಹೆಸರು ಆಯ್ಕೆ ಮಾಡ್ತಾರೆ ಅದನ್ನು ಕೆಪಿಸಿಸಿ ಕಳಿಸ್ತಾರೆ. ಕೆಪಿಸಿಸಿ ಇಂದ ಅದನ್ನ ಎಐಸಿಸಿ ಕಳಿಸ್ತಾರೆ. ಆಮೇಲೆ ಹೈಕಮಾಂಡ್ ನಿಂದ ಹೆಸರು ಪ್ರಕಟವಾಗುತ್ತೆ. ಬಹುತೇಕ ಇನ್ನೊಂದು 2-3 ದಿನದಲ್ಲಿ ಹೆಸರು ಫೈನಲ್ ಆಗುವಂತ ನಿರೀಕ್ಷೆ ಇದೆ. ಆದ್ರೆ ಅಲ್ಲಿ ಹೇಳುತ್ತಲ್ಲ ಬಂಡಾಯ ಅಥವಾ ಭಿನ್ನಮತ, ಅದರ ಶಮನಕ್ಕೆ ಈಗ ಕಾಂಗ್ರೆಸ್ ಅಲ್ಲಿ ಒಂದಿಷ್ಟು ತಂತ್ರಗಾರಿಕೆಗಳು ಅಥವಾ ಪ್ಲಾನಿಂಗ್ ನಡೀತಾ ಇದೆ. ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಬಂಡಾಯದ ಬಿಸಿಯನ್ನ ಫೇಸ್ ಮಾಡಲೇಬೇಕು. ಇನ್ನೊಂದ್ ಕಡೆ ದಾವಣಗೆರೆಯಲ್ಲಿ ಬಿಜೆಪಿಯಲ್ಲೂ ಕೂಡ ಎಲ್ಲವೂ ಸರಿ ಇಲ್ಲ. ಅಲ್ಲೂ ಬಣಗಳಾಗ್ಬಿಟ್ಟಿದೆ. ಸಿದ್ದೇಶ್ವರ್ ಬಣ ಇದೆ, ರೇಣುಕಾಚಾರ್ಯ ಬಣ ಇದೆ. ಈ ಮಧ್ಯದಲ್ಲಿ ಅಲ್ಲಿ ವಿನಯ್ ಕುಮಾರ್ಗೆ ಲಾಭ ಆಗುತ್ತಾ? ಹೈಕಮಾಂಡ್ ಈ ಚಿಂತನೆಯಲ್ಲೂ ಇದೆ, ಬಿಜೆಪಿ ಹೈಕಮಾಂಡ್ ಅಂತ ಹೇಳಲಾಗ್ತಾ ಇದೆ. ಸೊ ಬಾಗಲಕೋಟೆಯಲ್ಲಿ ಟಿಕೆಟ್ ಬಗ್ಗೆ ಮೇಟಿ ಪುತ್ರಿ ಮಹಾದೇವಿ ಅವರು ಮಾತಾಡಿದ್ದಾರೆ. ನಾಮಪತ್ರ ಸಲ್ಲಿಕೆಗೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹತ್ರ ಏನ್ ಹೇಳಿದ್ದಾರೆ ನೋಡೋಣ. ದಿವಂಗತ ಎಚ್ ವೈ ಮೇಟಿ ಅವರ ನಿಧನದಿಂದಾಗಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ತೆರವಾಗಿರುವಂತದ್ದು. ಈ ಒಂದು ಕ್ಷೇತ್ರಕ್ಕೆ ಇದೀಗ ಉಪಚುನಾವಣೆ ಎದುರಾಗಿದೆ. ಇಲ್ಲಿ ಕಾಂಗ್ರೆಸ್ಗೆ ಟಿಕೆಟ್ ಹಂಚಿಕೆ ವಿಚಾರ ಸಾಕಷ್ಟು ಕಗ್ಗಂಟಾಗಿರೋದ್ರಿಂದಾಗಿ ಸದ್ಯ ಮೇಟಿ ಅವರ ಕುಟುಂಬದಲ್ಲೇ 4 ಜನ ಮಕ್ಕಳು, 4 ಜನರು ಕೂಡ ಟಿಕೆಟ್ ಆಕಾಂಕ್ಷೆಯನ್ನ ಹೊಂದಿದ್ದಾರೆ. ನಾನೀಗ ಸದ್ಯ ಕಿರಿಯ ಪುತ್ರಿ ಮಹಾದೇವಿ ಮೇಟಿ ಅವರೊಂದಿಗೆ ಇದ್ದೀನಿ. ಮೇಡಮ್, ನೀವು ಟಿಕೆಟ್ ಆಕಾಂಕ್ಷಿ ಆಗಿದ್ದೀರೋನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ವ್ಯಕ್ತಪಡಿಸಿದ್ರಿ, ಈ ಹಿಂದೆ ಬಹಿರಂಗ ಕೂಡ ಹೇಳ್ಕೊಂಡಿದ್ರಿ. ಸದ್ಯದ ನಿಮ್ಮ ಬೇಡಿಕೆ ಯಾವ ಹಂತದಲ್ಲಿದೆ, ಎಲ್ಲಿಗೆ ಬಂದು ನಿಂತಿದೆ? ನಾನು ಒಬ್ಬ ಆಕಾಂಕ್ಷಿ. ಟಿಕೆಟ್ ನನಗೇ ಬೇಕು, ನನಗೆ ಕೊಡ್ರಿ, ಕಾಂಗ್ರೆಸ್ ಗೆಲ್ಲಿಸ್ಕೊಂಡ್ ಬರ್ತಾರ ಅಭಿಮಾನಿಗಳು ಅನ್ಕೊಂಡು ನಾನು ಮನವಿ ಮಾಡ್ಕೋತೀನಿ ಸಿಎಂ ಸಾಹೇಬ್ರಿಗೆ, ಟಿಕೆಟ್ ನನಗೆ ಬೇಕು ಅಂತ. ಈ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತ ಹೆಸರು ಮಲ್ಲಿಕಾರ್ಜುನ್ ಮೇಟಿ ಅವರು ಅಥವಾ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕ್ಷೇತ್ರದಲ್ಲಿ ಚರ್ಚೆ ಆಗ್ತಾ ಇದಾವೆ. ಮತ್ತೆ ನಾಯಕರಲ್ಲಿಯೂ ಕೂಡ ಒಂದಿಷ್ಟು ಜನರು ಅಂದ್ರೆ 2 ಬಣಗಳಾಗಿ ಒತ್ತಾಯ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕೇಳ್ಪಟ್ಟಿದ್ದೀವಿ. ನಿಮಗೆ ಯಾವ ರೀತಿಯಾಗಿ ಬೆಂಬಲ ವ್ಯಕ್ತ ಆಗ್ತಾ ಇದೆ ಅಭಿಮಾನಿಗಳದಾಗಿರ್ಬೋದು ಮತ್ತೆ ನಿಮ್ಮ ಬೆಂಬಲಿಗರಾಗಿರ್ಬೋದು? ಅದು ಮುಂದಿನ ದಿನದಾಗ ನೋಡ್ಬೇಕು. ಒಟ್ಟು ಟಿಕೆಟ್ ಒಟ್ಟು ಯಾರಿಗಾರ ಸಿಗ್ಲಿ ಮಾಡ್ತೀವಿ, ಅಭಿಮಾನಿಗಳು ಮಾಡ್ತಾರ. ಆದ್ರ ನನಗೆ ಸಿಕ್ಕ್ರ ಒಬ್ಬ ಮಹಿಳೆಯರಿಗೆ ಕೊಟ್ಟಂಗ ಆಗತ್ತೆ. ಮತ್ ಯಾರ್ದು ನಾವು ಹಸ್ತಕ್ಷೇಪ ನಡೆಸಲಾರ್ದ ನಾವು ಅಧಿಕಾರ ನಡೆಸ್ತೀವಿ ಅನ್ನೋದು ಭರವಸೆ ಐತಿ ನಮ್ಮ ಅಭಿಮಾನಿಗಳಿಗೆ. ಅದಕ್ಕೆ ನನಗೆ ಟಿಕೆಟ್, ಕಾಂಗ್ರೆಸ್ ಪಕ್ಷದಿಂದ ನನಗೆ ಟಿಕೆಟ್ ಕೊಡ್ಬೇಕಂತ ಕೇಳ್ಕೊತೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಬಂದಿದೆ, 20ನೇ ತಾರೀಕಿಗೆ ಅಪಾರ ಬೆಂಬಲಿಗರೊಂದಿಗೆ ನಾನು ನಾಮಪತ್ರ ಸಲ್ಲಿಸ್ತೀನಿ ಅನ್ನೋದನ್ನ ಹಾಕಿದಿರಿ. ಈ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಟಿಕೆಟ್ ಸಿಕ್ಕರೆ ಮಾತ್ರ ಆಗುತ್ತಾ ಅಥವಾ ಟಿಕೆಟ್ ಸಿಗದೇ ಇದ್ರೂ ಕೂಡ ನೀವೇನ್ ಸ್ಪರ್ಧೆ ಮಾಡ್ತೀರಂತ? ಟಿಕೆಟ್ ಸಿಕ್ಕರು ಮಾಡ್ಲೇಬೇಕು. 20ಕ್ಕೆ ಟಿಕೆಟ್ ಸಿಗದೆ ಇದ್ರುನು 20ಕ್ಕ ನಾಮಿನೇಷನ್ ಮಾಡೋದು ಖಚಿತ. ಈಗ ಸಿದ್ದರಾಮಯ್ಯನವರು ನಿಮ್ಮನ್ನ ಕುಟುಂಬದ 4 ಮಕ್ಕಳನ್ನ ಕರೆದಿದ್ದಾರೆ ಅನ್ನೋಂತ ಮಾಹಿತಿ ಬಂತು. ಏನಂತ ಹೇಳಿ, ಯಾವ ವಿಷಯ ತಿಳಿಸಿದ್ದಾರೆ, ಯಾವಾಗ ಬಾ ಅಂತ ಹೇಳಿದ್ದಾರೆ? ಪ್ರಭಾಕರ್ ಸರ್ ಫೋನ್ ಹಚ್ಚಿದ್ರು ನಿನ್ನೆ. ನಾಡದ್ ಬುಧವಾರ ದಿವಸ 11 ಗಂಟೆಗೆ ಸಾಹೇಬ್ರು ಕರೀತಾ ಇದಾರೆ. 4 ಜನ
ಬರ್ರಿ ಅಂತ ಹೇಳ್ಯಾರ. ಅಂದ್ರೆ ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ಸಿಕ್ಕರೆ ನಿಮ್ದು ಸ್ಪರ್ಧೆ ಖಚಿತ. ಖಚಿತ. ಇದಿಷ್ಟು ಮಹಾದೇವಿ ಮೇಟಿ ಅವರ ಮಾತುಗಳು. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ಈ ಬಗ್ಗೆ ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೀವಿ. ನಮ್ಮ ಜೊತೆ ಮಾತಾಡೋದಕ್ಕೆ ಕಾಂಗ್ರೆಸ್ನ MLC ಆಗಿರುವಂತಹ ಅಬ್ದುಲ್ ಜಬ್ಬಾರ್ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಮೋಹನ್ ವಿಶ್ವಾಸ್ ಅವರಿದ್ದಾರೆ, ಬಿಜೆಪಿ ವಕ್ತಾರರು. ಸರ್ ನಮಸ್ತೆ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಅಬ್ದುಲ್ ಜಬ್ಬಾರ್ ಅವರೇ, ನಿಮ್ಮಿಂದಲೇ ಆರಂಭ ಮಾಡೋದಾದ್ರೆ, ನೀವೊಬ್ಬ ಪ್ರಬಲ ಆಕಾಂಕ್ಷಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ. ಸೊ ಈಗ ನಿಮ್ಗೆ ಏನ್ ವಿಶ್ವಾಸ ಇದೆ, ಯಾವ ನಾಯಕರು ನಿಮಗೆ ಭರವಸೆ ಕೊಟ್ಟಿದ್ದಾರೆ ಈ ಸತಿ ಟಿಕೆಟ್ ನಿಮ್ಗೆ ಕೊಡ್ತೀವಿ ಅಂತ? ಯಾರಿಗೂ ನಮ್ಮ ಪಕ್ಷದಲ್ಲಿ ಕೊಡಂಗಿಲ್ಲ. ನಮ್ಮದೇ ಆದಂಥ ಒಂದು ಸೋರ್ಸ್ ಇರ್ತವೆ. ಆ ಸೋರ್ಸ್ ಪ್ರಕಾರ ಯಾರಿಗೆ ಕೊಟ್ಟರೆ ಗೆಲ್ತಾರೆ, ಯಾರಿಗೆ ಕೊಟ್ಟರೆ ಇದು ಆಗ್ತದೆ ಅಂತ ಹೇಳಿದ್ರೆ ನ್ಯಾಯ ನಾವು ಕೊಟ್ಟಂಗೆ ಆಗ್ತದೆ ಅಂತ ತಿಳ್ಕೊಂಡು ನಮ್ಮ ಕಾಂಗ್ರೆಸ್ಸಿನ AICC ಮುಖಂಡರು ಮತ್ತು KPCC ಮತ್ತು ನಮ್ಮ ಮುಖಂಡರುಗಳಿರೋದ್ರು ಅವರು ತೀರ್ಮಾನ ಮಾಡೇ ಮಾಡ್ತಾರೆ. ಅದಕ್ಕೆ ಆದಂತನೇ 16 ಜನ ಒಂದು ಸಮಿತಿನೂ ಮಾಡಿದ್ದಾರೆ. ಅವರು ಇವತ್ತು ನಮ್ಮ ದಾವಣಗೆರೆ ಜಿಲ್ಲೆಗೆ ಭೇಟಿನೂ ಮಾಡ್ತಿದ್ದಾರೆ. ಅವರು ಎಲ್ಲರಿಗೂ ಕುಂದಿರಿಸಿ ಯಾವ ಮುಖಂಡರು ಯಾವ ಸಮಾಜಕ್ಕೆ ಕೊಟ್ಟರೆ ಒಳ್ಳೇದಾಗ್ತದೆ ಅಂತ ಯೋಚನೆ ಮಾಡಿ ಅವರೆಲ್ಲ ಇದು ತಗೊಂಡು ಅವ್ರು ಏನು ಹೇಳ್ತಾರೆ ಅಂತ ತಿಳ್ಕೊಂಡು ಆ ಟೈಪ್ನ ಅವ್ರದ್ದು ಡಿಸಿಷನ್ ತಗೊತಾರೆ ಪಾರ್ಟಿಯವರು. ಸೊ ಶಾಮನೂರು ಅವರು ಬದುಕಿರೋಷ್ಟು ದಿನ ಅವ್ರಿಗೆ ನಾವು ಸಪೋರ್ಟ್ ಮಾಡಿದೀವಿ, ಅಲ್ಪಸಂಖ್ಯಾತರು ಮುಸ್ಲಿಮರು. ಈಗ ನಮಗೆ ಟಿಕೆಟ್ ಬೇಕು ಅನ್ನೋದು ನಿಮ್ಮ ಒಂದು ಆಸೆ ಆಗಿದೆ, ಇಲ್ಲ ಅಂತಲ್ಲ. ಒತ್ತಡನೂ ಹಾಕಿಸ್ತಾ ಇದ್ದೀರಾ ನಿಮ್ಮ ಪರವಾಗಿ, ನಾವು ನೋಡ್ತಾ ಇದೀವಿ. ಜಮೀರ್ ಅವ್ರು ಫಸ್ಟ್ ಸ್ಟೇಟ್ಮೆಂಟ್ ಕೊಟ್ಟರು, ಅದಾದ್ಮೇಲೆ ಕೌಂಟರ್ ಅಟ್ಯಾಕ್, ಅದಕ್ಕೆ ಯಾವ ತರ SS ಮಲ್ಲಿಕಾರ್ಜುನ್ ಮಾಡ್ಕೊಂಡ್ಬಂದ್ರು, ನೀವು ಅದಕ್ಕೆ ದನಿಗೂಡಿಸಿದ್ರಿ. ಜನ ಡಿಸೈಡ್ ಮಾಡ್ತಾರೆ ಅಂತ ಅಂತಿಮವಾಗಿ ನೀವು ಹೇಳಿದ್ರಿ. ಬಟ್ ಈಗ ಸಮರ್ಥ ಅವ್ರಿಗೂ ಟಿಕೆಟ್ ಕೊಟ್ರೆ ನಾವು ಬೆಂಬಲಿಸ್ತೀವಿ ಅಂತ ಹೇಳಿ ಮುಸ್ಲಿಮರೇ ಒಂದು ಪಂಗಡ ಹೇಳ್ತಿರೋದ್ರಿಂದ ಇದಕ್ಕೇನು ರಿಯಾಕ್ಟ್ ಮಾಡ್ತೀರಾ? ಎಲ್ಲ ಸಮಾಜದಾಗೂ ಎಲ್ಲ ಕಡೆ ಜನನೂ ಇರ್ತಾರೆ. ಈಗ ನಮ್ಮ ಕಡೆ 90% ಇದ್ರೆ ಅವ್ರ ಕಡೆ 5% ಜನನೂ ಇದ್ದೇ ಇರ್ತಾರೆ. ಅವ್ರು ಹೇಳ್ತಾರೆ. ಅದಕ್ಕೆ ಆದಂಥ ನಮ್ಮ ಪಕ್ಷದಲ್ಲಿ ಹಿರಿಯರೆಲ್ಲ ಇದ್ದಾರಲ್ಲ, ಅವರೆಲ್ಲ ನೋಡ್ತಾರೆ ಯಾರು ಹೆಂಗೆ ಏನು ಅನ್ನೋದು ನೋಡ್ತಾರೆ. ಆ ಟೈಪ್ ಡಿಸಿಷನ್ ತೊಗೊತಾರೆ. ಈಗ ನಮ್ಮ ಒಂದು ಸಮಾಜದಲ್ಲೇ ಅಲ್ಲಿ ಹೇಳಿದ ಕೂಡಲೇ ಟಿಕೆಟ್ ಕೊಡೋಕೆ ಬರೋಂಗಿಲ್ಲಲ್ಲ. ಅಲ್ಲಿ ಯಾರಿದ್ದಾರೆ ಯಾರಿಲ್ಲ ಹೆಂಗೆ ಈ ರಿಸಲ್ಟ್ಗಳು ನೋಡ್ಕೊತ ಬರ್ತಾರೆ ಹಿಂದಿಂದ ಈಗ ತನಕನೂ. ಆ ಟೈಪ್ ರಿಸಲ್ಟ್ ತೊಗೊತಾರೆ ಅವರು. ಇದಕ್ಕಿಂತ ಹಿಂದೆ ಪಾರ್ಲಿಮೆಂಟ್ ಚುನಾವಣೆ ರಿಸಲ್ಟು ನೋಡ್ತಾರೆ, ಅಸೆಂಬ್ಲಿ ಚುನಾವಣೆ ರಿಸಲ್ಟು ನೋಡ್ತಾರೆ. ಈಗ ನಾವು ಇಷ್ಟೇ ಕೇಳೋಕ್ಕಣದೇನಪ್ಪ ಅಂದ್ರೆ ಹೇಳಿದರೆ, ನಮ್ಮ ಜಿಲ್ಲೆಯ ಪ್ರಬಲ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಸಾಹೇಬರು, ಶಿವಶಂಕರಪ್ಪರ ಫ್ಯಾಮಿಲಿಯವರು ನಮ್ಮ ಯಜಮಾನರಿದ್ದಾಗ ನಾವು ಯಾವುದೋ ವಿಚಾರವಾಗಿ ಕೈ ಎತ್ತಿದ್ದಿಲ್ಲ. ಈಗ ಅವ್ರು ತೀರ್ಕೊಂಡ ಮೇಲೆ ನಮಗೆ ಅದು ಬಿಟ್ಕೊಡ್ರಿ, ನಮ್ಮ 88,000 ಓಟ್ ಅದಂತ ಕೇಳ್ತಾ ಇದ್ದೀವಿ. ಅವ್ರದ್ದು ಪ್ರಭಾವ ಜಾಸ್ತಿ ಇದ್ದರೆ ಅವ್ರು ಬೇರೆ ಯಾವ್ದಾರ ಕ್ಷೇತ್ರ ಆಳಿಸ್ಕೊಂಡು ತೋರಿಸ್ಬೇಕು. ಬರೀ ನಮ್ಮ ಸಮಾಜದವರು ಜಾಸ್ತಿ ಇರೋ ಕಡೆನೇ ಅವ್ರ ಪ್ರಬಲ ತೋರಿಸಿದ್ರೆ ಅದು ಹೆಂಗಾಗುತ್ತೆ? ಸರಿ, ಈಗ ಇಬ್ಬರ ಜಗಳ ಮೂರನೇವರಿಗೆ ಲಾಭ ತರ ದಾವಣಗೆರೆಯಲ್ಲಿ ಏನಾದರೂ ಆಗುತ್ತಾ ಅಂತೇಳಿ ಲೆಕ್ಕಾಚಾರದಲ್ಲೂ ಎರಡೂ ಪಕ್ಷದಲ್ಲಿ ಇದಾವೆ. ಯಾಕಂದ್ರೆ ಬಿಜೆಪಿ ಇನ್ನೊಂಥರ ಕತೆ ಆಗಿದೆ, ಅವ್ರದ್ದು ಒಡೆದ ಮನೆ ಆಗ್ಬಿಟ್ಟಿದೆ. ಸೊ ನಿಮ್ಮ ಪಕ್ಷದಲ್ಲೂ ಈಗ ಟಿಕೆಟ್ಗೋಸ್ಕರ ಗೊಂದಲ ಮುಂದುವರೆದಿದೆ. ಒಂದು ವೇಳೆ ಈಗ ನಿಮಗೆ ಟಿಕೆಟ್ ಸಿಗದೆ ಇದ್ರೆ ವಾಟ್ ನೆಕ್ಸ್ಟ್, ಬಂಡಾಯ ಅಭ್ಯರ್ಥಿಯಾಗಿ ಏನಾದರೂ ನಿಲ್ಲೋ ಪ್ಲಾನ್ ನಿಮ್ಮಲ್ಲಿ ಇದೆಯಾ? ನಮ್ಮದು ಕ್ಷೇತ್ರ ದಾವಣಗೆರೆ ಸೌತ್ ಏನಿದೆ ಅಲ್ಲ, ಅದು ಇತಿಹಾಸದಿಂದ ಯಾವಾಗಲೂ ಬೇರೆ ಪಕ್ಷ ಗೆದ್ದಿಲ್ಲ. ಅಲ್ಲಿ 101% ಕಾಂಗ್ರೆಸ್ ಕ್ಷೇತ್ರ. ಅದು ನಾವೇನು ಶಾಮನೂರು ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಅಂತ ನೋಡಿ ಅಲ್ಲಿ ಓಟ್ ಕೊಟ್ಟಿಲ್ಲ, ಕಾಂಗ್ರೆಸ್ ಫ್ಯಾಮಿಲಿ ಅಂತ ಓಟ್ ಕೊಟ್ಟಿದ್ದೀವಿ. ಮುಂದೇನೂ ಸಹಿತ ಕಾಂಗ್ರೆಸ್ನವ್ರಿಗೆ ಓಟ್ ಕೊಡ್ತೀವಿ. ಬಿಕಾಸ್ ಆಫ್ ನಮ್ಮ ಮುಖ್ಯಮಂತ್ರಿಯವರ ನಮ್ಮ ಮುಖ್ಯಮಂತ್ರಿಯವರು ಮತ್ತು ನಮ್ಮ ಸರ್ಕಾರ ಕೊಟ್ಟಿರತಕ್ಕಂಥ 5 ಗ್ಯಾರಂಟಿ ಮುಂದೆ ಇಟ್ಕೊಂಡು ನಾವು ಕಾಂಗ್ರೆಸ್ಸಿಗೆ ಬಿಟ್ಟು ನಾವು ಯಾವುದೇ ಪಕ್ಷಕ್ಕೆ ಮುಂದೆ ಅವಕಾಶ ಮಾಡಿಕೊಡಂಗಿಲ್ಲ. ಕಾಂಗ್ರೆಸ್ ಪಕ್ಷದ ಒಂದು ಅದು. ಸರಿ, ಈಗ ಸಮರ್ಥ್ಗೆ ಒಂದ್ ವೇಳೆ ಟಿಕೆಟ್ ಘೋಷಣೆ ಆದ್ರೆ, ಅಂದ್ರೆ ಯೂಶುವಲಿ ಈಗ ಇಂತಹ ಸಂದರ್ಭದಲ್ಲಿ ಯಾರಾದ್ರೂ ಶಾಸಕರಿದ್ದಾಗ ಅವ್ರ ನಿಧನ ಆದಾಗ ತೆರವಾದ್ರೆ ಅಂತಹ ಸ್ಥಾನಗಳಿಗೆ ಒಂದು ಅನುಕಂಪದ ಆಧಾರದಲ್ಲಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಟಿಕೆಟ್ ಕೊಡೋದು, ಅದನ್ನ ಗೆಲ್ಲಿಸ್ಕೊಂಡು ಬರೋದು ನಾವು ನೋಡಿದೀವಿ ಈ ಹಿಂದೆ ಎಲೆಕ್ಷನ್ ಸಂದರ್ಭದಲ್ಲಿ. ಸೊ ಒಂದ್ ವೇಳೆ ಈಗ ಶಾಮನೂರು ಫ್ಯಾಮಿಲಿ ಅವ್ರಿಗೆ ಟಿಕೆಟ್ ಕೊಟ್ರೆ ನಿಮ್ಮ ನಡೆ? ಆಕಸ್ಮಿಕವಾಗಿ ಅದು ಅನುಕಂಪ ಅಂತ ಕ್ವಶನೇ ಬರೋಂಗಿಲ್ಲ. ಅನುಕಂಪ ಆಧಾರದ ಮೇಲೆ ಕೊಡೋಂಥ ಇದು ಬಾಗಲಕೋಟೆ ಕ್ಷೇತ್ರ. ದಾವಣಗೆರೆ ನಗರದಲ್ಲಿ ಆಲ್ರೆಡಿ ಅವ್ರ ಫ್ಯಾಮಿಲಿಯವೇ 2 ಜನ ಇರಬೇಕಾದ್ರೆ ಅನುಕಂಪ ಎಲ್ಲಿಂದ ಬರ್ತದೆ? ಮಗ ಮಿನಿಸ್ಟರ್ ಇದ್ದಾರೆ, ಮನೆಯವರು MP ಇದ್ದಾರೆ, ಮತ್ತು ಅನುಕಂಪ ಎಲ್ಲಿಂದ ಬರ್ತದೆ? ಅನುಕಂಪ ಬೇರೆಯವ್ರು ಯಾರಿಗೂ ಬೇಡವಾ? ಈ ಪ್ರಶ್ನೆ ನೀವು ಕೇಳೋದಾದ್ರೆ, ನಿಮ್ಮನ್ನ MLC ಮಾಡಿದೆ ಪಕ್ಷ, ಈ ಪ್ರಶ್ನೆ ನೀವು ಕೇಳೋದಾದ್ರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಹಂಗಾರೆ ನನಗೂ ಟಿಕೆಟ್ ಬೇಕು ಅಂತ ಯಾಕೆ ಬಯಸಬಾರ್ದು? ನೀವೇ ಅಂತಂದ್ರೆ ಈಗ SS ಮಲ್ಲಿಕಾರ್ಜುನ್ ಮಿನಿಸ್ಟರ್ ಆಗಿದ್ದಾರೆ, ಶಾಸಕರಾಗಿದ್ದಾರೆ, ಅವ್ರ ಪತ್ನಿ ಸಂಸದರಾಗಿದ್ದಾರೆ. ಈಗ ಅವ್ರ ಮಗನಿಗೆ ಟಿಕೆಟ್ ಕೊಟ್ಟು ಶಾಸಕರಾಗಿ ಮಾಡೋದಾದ್ರೆ ಅಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ ಅವಕಾಶನೇ ಇಲ್ವಾ? ಹಾಗಾದ್ರೆ ನಿಮಗೂ ಪಕ್ಷ ಒಂದು ಸ್ಥಾನಮಾನ ಅಂತ ಕೊಟ್ಟಿದೆಯಲ್ಲ. ಯಾರಿಗಾರ ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಾನು ಯಾರಿಗಾರ ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ, ನನಗೆ ಕೊಡ್ರಿ ಅಂತ ಕೇಳ್ತಾ ಇಲ್ಲ. ಅದರಲ್ಲಿ ನಾನು ಕೇಳ್ತಾ ಇದ್ದೀನಿ ಅಷ್ಟೇ.
ಓಕೆ, ಈಗ ಜಮೀರ್ ಅವರು ನಿಮ್ ಪರವಾಗಿ ಲಾಭಿಯನ್ನ ಮಾಡ್ತಾ ಇದ್ದಾರೆ. ಸೊ ಎಲ್ಲಿ ತನಕ ಮಾತು ಹೋಗಿತ್ತು ಅಂದ್ರೆ ನಿಮ್ಮದ್ ನೀವು ನೋಡ್ಕೊಳ್ಳಿ ಅನ್ನೋ ಲೆವೆಲ್ ತನಕ ಹೋಗಿತ್ತು. ಸೊ ಇವಾಗ ಒಂದ್ ಸ್ವಲ್ಪ ಸಾಫ್ಟ್ ಆಗಿದ್ದಾರೆ ಎಸ್ ಮಲ್ಲಿಕಾರ್ಜುನ್ ಅಂತ ಅನ್ಸುತ್ತಾ? ಗೆಲ್ಲೋ ಅಭ್ಯರ್ಥಿಗೆ ಟಿಕೆಟ್ ಕೊಡಿ, ಇಲ್ಲ ಅಲ್ಪಸಂಖ್ಯಾತರು ಬೇಡ, ಅಹಿಂದ ವರ್ಗನೂ ಬೇಡ, ಅಥವಾ ಲಿಂಗಾಯತರು ಬೇಡ, ಸಮುದಾಯನೇ ಕನ್ಸಿಡರ್ ಮಾಡೋದ್ ಬೇಡ, ಗೆಲ್ಲೋ ಕುದುರೆಗೆ ಟಿಕೆಟ್ ಕೊಡಿ. ಭಾಳ ರಾಂಗ್ ಇದು ಪರ್ಸೆಪ್ಷನ್ ಇದೆ. ಜಮೀರ್ ಅವರು ಎಲ್ಲಿನೂ ಜಬ್ಬಾರಿಗೆ ಟಿಕೆಟ್ ಕೊಡ್ರಿ ಅಂತ ಯಾವ ಪ್ರಶ್ನೆಗೂ ಯಾವ ಚಾನಲ್ಗೂ ಇವತ್ತು ತನಕ ಹೇಳಿಲ್ಲ. ಅಲ್ಲ, ಮುಸ್ಲಿಮರಿಗೆ ಕೊಡಿ ಅಂತ ಹೇಳಿದ್ದಾರೆ, ಅಲ್ಪಸಂಖ್ಯಾತರಿಗೆ ಕೊಡಿ ಅಂತ ಹೇಳಿದ್ದಾರೆ. ಅಲ್ಪಸಂಖ್ಯಾತರು ಜಾಸ್ತಿ ಇರೋದ್ರಿಂದ ಅಲ್ಲಿ ಒಂದು ಕೊಡೋದು ನ್ಯಾಯ ನೀತಿ ಪರವಾಗಿ ಇದೆ ಅಂತ ಹೇಳಿರೋದು. ಅದನ್ನು ನಾವು ಕೇಳಬಾರ್ದು ಅಂತ ಹೇಳಿದ್ರೆ ಹೆಂಗಾಗುತ್ತೆ? ಅದರ ಜೊತೆಗೆ ನಾನು ಆಸ್ ಎ ಕ್ಯಾಂಡಿಡೇಟ್ ನಾನು ಹೇಳಿದ್ದೀನಿ, ಅಲ್ಲಿ ಪ್ರಬಲವಾದ ಯಾವ್ಯಾವ ಸಮಾಜದಲ್ಲಿದ್ದಾರೆ ಅದರಲ್ಲಿ ಯಾವ್ದು ಕೊಟ್ಟರು ನಾವು ಮಾಡಕ್ಕೆ ತಯಾರಿದ್ದೀವಿ ಅಂತ ಹೇಳಿದ್ದೀನಲ್ಲ. ಒಂದೇ ಒಂದು ಮನೆಗೆ ಎಲ್ಲವೂ ಕೊಡೋಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಇದ್ದೀನಿ ನಾನು, ಪಕ್ಷದ ಹಿತದೃಷ್ಟಿಯಿಂದ. ಕುಟುಂಬ ರಾಜಕಾರಣಕ್ಕೆ ನಿಮ್ಮ ವಿರೋಧ ಇದೆ, ಹಾಗೆ ಸಂಪರ್ಕದಲ್ಲಿ ಮಾತಾಡ್ತಾ ಹೋಗ್ತೀನಿ. ಮೋಹನ್ ವಿಶ್ವಾಸ್ ಅವರೇ, ಈಗ ನಿಮ್ಮ ಪಕ್ಷದ ವಿಷಯಕ್ಕೆ ಬಂದ್ರೆ ದಾವಣಗೆರೆಯಲ್ಲಿ ಒಡೆದ ಮನೆ ಆಗ್ಬಿಟ್ಟಿದೆ. ಮೇಲ್ನೋಟಕ್ಕೆ ಒಗ್ಗಟ್ಟು ಪ್ರದರ್ಶನ ಆಗ್ತಾ ಇದ್ರು ಕೂಡ ಅದ್ರ ಸಂಪೂರ್ಣ ಲಾಭ ಏನಾದ್ರೂ ಈಗ ವಿನಯ್ ಕುಮಾರ್ಗೆ ಹೋಗುತ್ತಾ? ಅವ್ರ ಹೆಸರು ಓಡಾಡ್ತಾ ಇದೆ ಬಿಜೆಪಿ ಹೈಕಮಾಂಡ್ ಲೆವೆಲ್ ಅಲ್ಲಿ ಅಂತ ಒಂದು ಸೋರ್ಸ್ ಇಂದ ಮಾಹಿತಿ. ನೋಡಿ ಮೇಡಮ್, ಇಲ್ಲಿ ಒಂದು ಕ್ಷೇತ್ರ ಖಾಲಿ ಆದಾಗ ಆಬ್ವಿಯಸ್ಲಿ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಿದ್ದೇ ಇರುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ಬಿಕಾಸ್ ಎಲ್ಲ ಪಕ್ಷಕ್ಕೋಸ್ಕರ ದುಡಿದಿರ್ತಾರೆ, ಅವ್ರು ಕೇಳೋದು ಸಹಜ. ಅದೇ ರೀತಿ ನಮ್ಮ ಪಕ್ಷದಲ್ಲೂ ಕೇಳಿರ್ಬೋದು, ಇಲ್ಲ ಅಂತಲ್ಲ. ಸೊ ಆ ನಿಟ್ಟಿನಲ್ಲಿ ಹಲವಾರು ಸಭೆಗಳಾಗಿದ್ದಾವೆ. ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು ದಾವಣಗೆರೆಗೆ ಸ್ವತಃ ಅವರೇ ಹೋಗಿದ್ರು. ನಮ್ಮ ನ್ಯಾಷನಲ್ ಜನರಲ್ ಸೆಕ್ರೆಟರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ನೇತೃತ್ವದಲ್ಲಿ ಒಂದು ಸಭೆ ಆಯ್ತಲ್ಲಿ. ಸೊ ಎಲ್ಲಾರು ಒಟ್ಟಿಗೆ ಕೂತ್ಕೊಂಡು ಮಾತಾಡಿದ್ರು. ಅದಾದ ತಕ್ಷಣ ಮೊನ್ನೆ ತಿರ್ಗಾ ಕೋರ್ ಕಮಿಟಿ ಮೀಟಿಂಗು ಆಯ್ತು. ಕೋರ್ ಕಮಿಟಿನಲ್ಲಿ ಹಲವಾರು ಡಿಸ್ಕಷನ್ಗಳು ಆಗಿದ್ದಾವೆ. ಸೊ ಹೈಕಮಾಂಡ್ ಏನ್ ತಪ್ಪಿಸ್ಬೇಕು ಅದನ್ನ ತಲುಪಿಸಿದ್ದಾರೆ. ಈಗ ಹೈಕಮಾಂಡ್ ಡಿಸ್ಕಸ್ ಮಾಡಿ ಅದನ್ನ ಫೈನಲ್ ಮಾಡುತ್ತೆ ಲಿಟ್ರಲಿ, ಆಯ್ತಾ. ಸೊ ನಮ್ಮಲ್ಲಿ ಆ ರೀತಿಯಾದಂತ ಒಂದು ಏನೇ ಸಮಸ್ಯೆ ಆಗಿ ಬಹಿರಂಗವಾಗಿ ಬಂದು ನನಗೆ ಕೊಡ್ಬೇಕು, ನಮ್ ಕಡೆಯವ್ರಿಗೆ ಕೊಡ್ಬೇಕು ಅಂತ ಯಾರು ಇದುವರೆಗೂ ಹೇಳಿಲ್ಲ, ಅರ್ಥ ಆಯ್ತಲ್ವಾ. ಬೇರೆ ಕಾಂಗ್ರೆಸ್ ಅಲ್ಲಿ ನೀವು ಹೇಳ್ದಂಗೆ ಆಗಲೇ ನಿನ್ನೆ ಜಮೀರ್ ಅಹಮದ್ ಖಾನ್ ಬಂದಲ್ಲಿ ಮಾತಾಡೋದು, ಅದಕ್ಕೆ ಶಾಮನು ಶಿವಶಂಕರಪ್ಪನವ್ರ ಮಗ ಮಲ್ಲಿಕಾರ್ಜುನ್ ಅವ್ರ ಕೌಂಟರ್ ಕೊಡೋದು. ನಿಮ್ ಪಕ್ಷದಲ್ಲಿ ಯಶವಂತರಾವ್ ಜಾಧವ್ ಅವ್ರನ್ನೇನಾದ್ರೂ ಆಯ್ಕೆ ಮಾಡಿ ಅಂತ ಸಿದ್ದೇಶ್ವರ್ ಬಣ ಹೇಳಿದ್ರೆ ಅದಕ್ಕೆ ಆಪೋಸ್ ಮಾಡಕ್ಕೆ ಎಸ್ ಎ ರವೀಂದ್ರನಾಥ್ ಇದ್ದಾರೆ, ಇನ್ನೊಂದ್ ಕಡೆ ರೇಣುಕಾಚಾರ್ಯ ಅವ್ರು ಇದಾರಲ್ಲ. ಅಲ್ಲ, ನಾನು ಹೇಳೋದು ಬಹಿರಂಗವಾಗಿ ಯಾರು ಬಂದು ಆತರ ಹೇಳಿಕೆಗಳು ಕೊಟ್ಟಿಲ್ವಲ್ಲ ಅವ್ರ ತರ. ನಮ್ಮಲ್ಲಿ ನಾನು ಹೇಳ್ದಂಗೆ ಹೌದು, ಕೇಳಿರೋರು ಸಹಜ, ನಮ್ಗೂ ಟಿಕೆಟ್ ಕೊಡಿ, ನಮ್ಗೂ ಟಿಕೆಟ್ ಕೊಡಿದೆ. ನಾನು ಆಗ್ಲೇ ಹೇಳ್ದಂಗೆ ಕ್ಷೇತ್ರ ಕಾಲಿದಾಗ ಎಲ್ಲರೂ ಕೇಳ್ತಾರೆ ಸಾಮಾನ್ಯವಾಗಿ, ಅದ್ರಲ್ಲಿ ಎರಡು ಮಾತೇ ಇಲ್ಲ. ಬಟ್ ಬಹಿರಂಗವಾಗಿ ಯಾರು ಕೂಡ ಈ ರೀತಿ ನಮ್ಮ ಪಕ್ಷದಲ್ಲಿ ಮಾಡಲ್ಲ. ಡಿಸಿಪ್ಲಿನ್ ಅಂತ ಇದೆ ನಮ್ಮ ಪಕ್ಷದಲ್ಲಿ, ನಮ್ಮ ಕೋರ್ ಕಮಿಟಿ ಅಂತ ಅದನ್ನ ಡಿಸ್ಕಸ್ ಮಾಡ್ತಾರೆ ಲಿಟ್ರಲಿ, ಆಯ್ತಾ. ಹೋದ ಸತಿ ದಾವಣಗೆರೆ ಲೋಕಸಭೆ ಚುನಾವಣೆಯಲ್ಲಿ ಸೋತಾಗ ಅಮಿತ್ ಶಾ ಯಾವ ತರ ಕ್ಲಾಸ್ ತಗೊಂಡಿದ್ರು ಸರ್? ಇದೇ ಭಿನ್ನಮತದ ವಿಷಯ ಅಮಿತ್ ಶಾ ಪ್ರಸ್ತಾಪ ಮಾಡಿರ್ಲಿಲ್ವಾ? ಅಲ್ಲ, ಅಮಿತ್ ಶಾ ಕ್ಲಾಸ್ ತಗೊಂಡ್ರೆ ಎಲ್ಲಾದ್ರೂ ಬಹಿರಂಗವಾಗಿ ನೋಡಿದ್ರ ನೀವು? ಇಲ್ಲ ಅಲ್ವಾ? ಅದೆಲ್ಲ ವಿಡಿಯೋ ಫುಟೇಜ್ ಮಾಡಿ ಮಾಧ್ಯಮ ಕೊಡ್ತಾರ ಇಲ್ವಲ್ಲ? ಅದೆಲ್ಲ ಆಂತರಿಕ ವಿಷಯ ಪಕ್ಷದ್ದು. ಬಟ್ ಎಲ್ಲಿ ಸರಿ ಮಾಡ್ಬೇಕು ಅಲ್ಲಿ ಸರಿ ಮಾಡ್ಕೊಳ್ಳಿ ಅಂತ ಹೇಳೋದಷ್ಟೇ ವರಿಷ್ಠರ ಒಂದ್ ಕೆಲಸ ಅಲ್ವಾ? ಅದನ್ನ ಮಾಡಿರ್ತಾರೆ. ಅಲ್ಲ, ನೀವ್ ಹೇಳಿದ್ರಲ್ಲ ಈಗ ಅಮಿತ್ ಶಾ ಕ್ಲಾಸ್ ತಗೊಂಡ್ರೆ, ಎಲ್ಲಿ ಕ್ಲಾಸ್ ತಗೊಂಡ್ರೆ, ಯಾರ ಕ್ಲಾಸ್ ತಗೊಂಡ್ರೆ ದಯವಿಟ್ಟು ಹೇಳ್ಬೇಕು ನೀವು. ದಾವಣಗೆರೆ ಲೀಡರ್ಸ್ಗೆನೆ ಅದೇ ಮಾಧ್ಯಮದವ್ರು ಏನ್ ಬಂದು ನೋಡಿದ್ರ? ಇಲ್ಲ ತಾನೇ ಅದನ್ನ ಸರ್, ಎಲ್ಲಾ ನೋಡಕ್ಕಾಗತ್ತಾ? ನಾನು ಅದನ್ನೇ ಹೇಳ್ತಿರೋದು, ಸೋರ್ಸ್ ಇಂದ ನಮಗೆ ಗೊತ್ತಾಗುತ್ತೆ. ಎಲ್ಲವನ್ನೂ ಫುಟೇಜ್ ಮಾಡಿ ನಮಗೆ ಕೊಡ್ತಾರ ವಿಡಿಯೋನ? ಇಲ್ವಲ್ಲ. ಸೋರ್ಸ್ ಇಂದ ಕೊಡೋದು ಅಂತಲ್ಲ, ಅದು ನಿಮ್ಗೇನೆ ಬಂದಿರ್ಬೋದು ಮಾಹಿತಿ ಅಷ್ಟೇ. ಆ ರೀತಿಯಾದಂತ ಮಾಹಿತಿ, ಆತರ ವಿಷಯ ಏನು ಇಲ್ವೂ ಇಲ್ಲ ನಮ್ಮಲ್ಲಿ, ಅರ್ಥ ಆಯ್ತಲ್ವಾ. ನಾನು ಆಗ್ಲೇ ಹೇಳ್ದಂಗೆ ಬಹಿರಂಗವಾಗಿ ಯಾರು ಮಾತಾಡಿದ್ರಲ್ಲಿ ಟಿಕೆಟ್ ವಿಚಾರದಲ್ಲಿ ನಮ್ಮ ಪಕ್ಷದಲ್ಲಿ ಇದುವರೆಗೂ ಆಂತರಿಕವಾಗಿ ಏನ್ ತಿಕ್ಕಾಟ ನಡೀತಾ ಇಲ್ಲ. ಯಾರಿಗ್ ಕೊಟ್ರು ಗೆಲ್ಲಿಸ್ಕೊಂಡ್ ಬರುವಂತ ಒಂದ್ ದಿಟ್ಟ ನಿರ್ಧಾರ ನಿಮ್ ಪಕ್ಷದಲ್ಲಿದೆ. 100% ಅದ್ರಲ್ಲಿ ಎರಡು ಮಾತೇ ಇಲ್ಲ. ಬಿಕಾಸ್ ಬಿಜೆಪಿ ಅಂತ ಬಂದ್ರೆ ನಿಮ್ಗೆ ಗೊತ್ತು, ಒಂದು ಗ್ರಾಮ ಪಂಚಾಯತಿ ಚುನಾವಣೆನೂ ತುಂಬಾ ಸೀರಿಯಸ್ ಆಗಿ ತಗೊಳುತ್ತೆ, ಒಂದು ಕಾರ್ಪೊರೇಷನ್ ತುಂಬಾ ಸೀರಿಯಸ್ ಆಗಿ ತಗೊಳುತ್ತೆ, ಒಂದು ಸ್ಮಾಲ್ ಬೈ ಎಲೆಕ್ಷನ್ ತುಂಬಾ ಸೀರಿಯಸ್ ಆಗಿ ತಗೊಳುತ್ತೆ. ಸೊ ಆ ರೀತಿ ಕೆಲಸ ಮಾಡೋದು ನಾವು ಇಡೀ ದೇಶದಲ್ಲಿ, ಆಯ್ತಲ್ಲ. ತಿರ್ಗಾ ಕಳೆದ ಬಾರಿ ನಮ್ಮ ಅಭ್ಯರ್ಥಿ ಅಜಯ್ ಕುಮಾರ್ ಅವರು 54,000 ಓಟ್ ತಗೊಂಡಿರು. ಅದೇನು ಕಡಿಮೆ ಓಟ್ ಅಲ್ಲ ಅಲ್ಲಿ. ಅವಾಗ್ಲೇ ಯಾರು ಸ್ನೇಹಿತರು ಹೇಳ್ತಾ ಇದ್ರು, ಬಿಜೆಪಿ ಗೆದ್ದೇ ಇಲ್ಲ ಇದುವರೆಗೂ ಅಂತ ಹೇಳ್ಬಿಟ್ಟು. ಎಂತೆಂತ ಕ್ಷೇತ್ರಗಳನ್ನ ಮತ್ತೆ ಗೆದ್ದು ಉಲ್ಟಾ ಮಾಡಿರೋದು ಬಿಜೆಪಿ ಇತಿಹಾಸ ಕಳೆದ ಒಂದು 15-20 ನೋಡ್ಕೊಂಡ್ ಬರ್ತಾ ಇದ್ರೆ, ಆಯ್ತಲ್ವಾ. ಸೊ ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ನಮ್ಮಲ್ಲಿ ಆಲ್ರೆಡಿ ಕೋರ್ ಕಮಿಟಿನಲ್ಲಿ ಡಿಸ್ಕಷನ್ ಆಗಿದೆ, ಹೈಕಮಾಂಡ್ ಅಂಗಳದಲ್ಲಿದೆ. ಆದಷ್ಟು ಬೇಗ ಕ್ಯಾಂಡಿಡೇಟ್ ಅನೌನ್ಸ್ ಮಾಡ್ತಾರೆ, ಎಲ್ಲರೂ ಒಗ್ಗಟ್ಟಿನಿಂದ. ಅದನ್ನೇ ಕೇಳಿದ, ಈಗ ಇಬ್ರು ಜಗಳದಲ್ಲಿ ಮೂರನೇ ಅವ್ರಿಗೆ ಲಾಭ ಅಂತ. ಈಗ ಹೊಸ ಎಕ್ಸ್ಪೆರಿಮೆಂಟ್ ಅನ್ನ ನಾವು ಆಲ್ಮೋಸ್ಟ್ ಎಲ್ಲ ರಾಜ್ಯದಲ್ಲೂ ಬಿಜೆಪಿ ಮಾಡ್ತಿರೋದನ್ನ ನೋಡ್ತಿರೋದ್ರಿಂದ ಯುವ ಜನತೆಯನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಈಗ ವಿನಯ್ ಕುಮಾರ್ ಹೆಸರು ಓಡಾಡ್ತಾ ಇದೆ. ಒಂದ್ ವೇಳೆ ವಿನಯ್ ಕುಮಾರ್ಗೆ ಟಿಕೆಟ್ ಅನೌನ್ಸ್ ಆದ್ರೆ ಹೈಕಮಾಂಡ್ ಲೆವೆಲ್ ಅಲ್ಲಿ ಚರ್ಚೆ ಆಗ್ತಿರೋದ್ರಿಂದ ಒಗ್ಗಟ್ಟ ಕೆಲಸ ಇಲ್ಲಿ ನಡೆಯುತ್ತಾ ದಾವಣಗೆರೆಯಲ್ಲಿ? ಅಲ್ಲ, ಹೈಕಮಾಂಡ್ ಯಾವ ಕ್ಯಾಂಡಿಡೇಟ್ ನ ಯಾವ ಹೆಸರು ಅನೌನ್ಸ್ ಮಾಡ್ತಾರೋ 100% ಎಲ್ಲರೂ ಒಗ್ಗಟ್ಟ ಕೆಲಸ ಮಾಡ್ಲೇಬೇಕು, ಮಾಡ್ತಾರೆ, ಆಯ್ತಲ್ಲ. ತಿರ್ಗಾ ಯಾವ್ದೋ ಇಬ್ಬರು ಜಗಳ ಮೂರನೇ ಲಾಭದಲ್ಲಿ ಮಾಡ್ಕೊಳ್ಳೋಂಥದ್ದು ಏನಿಲ್ಲ ಬಿಜೆಪಿಗೆ. ನೀವು ಆಗ್ಲೇ ಹೇಳ್ದಂಗೆ ದೇಶದಾದ್ಯಂತ ಸುಮಾರು ಪ್ರಯೋಗಗಳ ಯೂತ್ಸ್ ನ ಕರ್ಕೊಂಬರೋದನ್ನ ಮಾಡಿರೋದೇ ಬಿಜೆಪಿ ಇದುವರೆಗೂ.
ತನ್ನ ಒಂದು ನೆಕ್ಸ್ಟ್ ಜನರೇಷನ್ ನೆಕ್ಸ್ಟ್ ಲೆವೆಲ್ ಲೀಡರ್ಸ್ ನ ಬೆಳೆಸಬೇಕು ಅಂತ ಹೇಳಿ ಕಾಂಗ್ರೆಸ್ ತರ ಯಾವ್ದೋ ಒಂದಕ್ಕೆ ಅಂಟ್ಕೊಂಡು ಮಾಡುವಂತ ಕೆಲಸ ಬಿಜೆಪಿ ಯಾವತ್ತೂ ಮಾಡ್ಕೊಂಡು ಬಂದಿಲ್ಲ, ಆಯ್ತಲ್ವಾ. ಸೊ ಅದು ಬೇರೆ ಬೇರೆ ರಾಜ್ಯಗಳಾಗ್ಬೋದು, ಗುಜರಾತ್ ಆಗ್ಬೋದು, ಮಧ್ಯಪ್ರದೇಶ, ತಿರ್ಗಾ ಒಡಿಶಾ ಆಗ್ಬೋದು, ಆಮೇಲೆ ಛತ್ತೀಸ್ಗಢ ಆಗ್ಬೋದು, ಹರಿಯಾಣ, ದೆಹಲಿ ಆಗ್ಬೋದು, ಸುಮಾರು ಕಡೆ ಮಾಡ್ಕೊಂಡ್ ಬಂದಿದೆ. ಬಟ್ ಇದೊಂದು ಚಾಲೆಂಜ್ ಅಲ್ವಾ, ಉಪಚುನಾವಣೆ ಅನ್ನೋದು ಚಾಲೆಂಜ್ ಅಲ್ವಾ? ಯಾವ ಪಕ್ಷ ಆಡಳಿತದಲ್ಲಿರುತ್ತೆ ಸಹಜವಾಗಿ ಆ ಪಕ್ಷದ ಅಭ್ಯರ್ಥಿ ಅಂದ್ರೆ ಜನ ಗೆಲ್ಸಿರುವಂತ ಉದಾಹರಣೆ, ಗೆದ್ಕೊಂಡ್ ಬಂದಿರುವಂತ ಉದಾಹರಣೆ ಸಾಕಷ್ಟು ನಾವು ನೋಡಿದೀವಿ ಉಪಚುನಾವಣೆ ಸಂದರ್ಭದಲ್ಲಿ. ಲಾಸ್ಟ್ ಟೈಮ್ ನಾವು ನೋಡಿದ್ವಿ, ಶಿಗ್ಗಾವಿ ನೋಡಿದ್ವಿ, ಹಾಗೇನೆ ಚನ್ನಪಟ್ಟ ನೋಡಿದ್ವಿ, ಸಂಡೂರ್ ನೋಡಿದ್ವಿ. ಎಷ್ಟು ಪ್ರಯತ್ನ ಪಡ್ತು ಬಿಜೆಪಿ. ಅಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳನ್ನ ನಿಲ್ಸಿದ್ರು ಕೂಡ ಗೆಲ್ಲಿಸ್ಕೊಂಡು ಬರುವಂತ ನಿಟ್ಟಲ್ಲಿ ಸಾಧ್ಯವಾಗಿಲ್ಲ. ಸೊ ಹಾಗಾಗಿ ಈ ಸತಿ ಬಿಜೆಪಿಯ ಒಂದು ಸ್ಟ್ರಾಟಜಿ ಏನು, ಅಥವಾ ಸರ್ಕಾರದ ವಿರುದ್ಧ ಯಾವ್ಯಾವ ಒಂದು ವಿಚಾರಗಳನ್ನ ಇಟ್ಕೊಂಡು ಜನರನ್ನ ಗೆಲ್ಲಬೇಕು ಅಂತ ಹೇಳಿ ತಯಾರಿಗಳನ್ನ ಮಾಡ್ಕೊಂಡಿದ್ದೀರಾ? ನೋಡಿ, ನೀವು ಈ ಸರ್ಕಾರದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಕಳೆದ 3 ವರ್ಷದಿಂದ ಪ್ರತಿನಿತ್ಯ ನ್ಯೂಸ್ ಪೇಪರ್ ಅಥವಾ ಟಿವಿ ಆನ್ ಮಾಡಿದ್ರೆ ಎರಡೇ ವಿಷಯ ಕಾಣಿಸೋದು. ಇಲ್ಲ ಬೆಲೆ ಏರಿಕೆ, ಇಲ್ಲ ಅಂತಂದ್ರೆ ಒಳ ಜಗಳ, ಕುರ್ಚಿಗಾಗಿ ಕಿತ್ತಾಟ, ಇಲ್ಲ ಅಂದ್ರೆ ಭ್ರಷ್ಟಾಚಾರ. 3 ವಿಷಯ ಬಿಟ್ಟು ಬೇರೆ ಏನು ಕಾಣಿಸೋದೇ ಇಲ್ಲ. ಒಂದೇ ಒಂದು ಅಭಿವೃದ್ಧಿ ಕಾರ್ಯಗಳಾಗಿಲ್ಲ ಕಳೆದ 3 ವರ್ಷಗಳಲ್ಲಿ. ತಿರ್ಗಾ ನೆನ್ನೆ ನೋಡಿದ್ವಿ, ಸ್ವತಃ ಸ್ಪೀಕರ್ UT ಖಾದರ್ ಅವರೇ ಎದ್ದಾಚೆ ಹೋಗ್ಬಿಟ್ರು. ಕೇಳಿದಂತ ಪ್ರಶ್ನೆಗಳಿಗೆ ಶಾಸಕರು ಅಥವಾ ಜನಗಳನ್ನ ರೆಪ್ರೆಸೆಂಟ್ ಮಾಡುವಂತ ಕಾನ್ಸ್ಟಿಟ್ಯೂನ್ಸಿಯ ಶಾಸಕರವರು ಉತ್ತರ ಕೊಡೋದಕ್ಕೆ ಇವ್ರ ಕೈಲಿ ಯೋಗ್ಯತೆ ಇಲ್ಲ. ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತೆಲ್ಲ ಹೇಳಿ ಬರೀ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡು ಮುಂದೆ ಹೋಗಿದ್ದಾರೆ. ಸೊ ಜನಕ್ಕೆ ಆಲ್ರೆಡಿ ರೋಸತ್ ಹೋಗಿದ್ದಾರೆ, ಇವ್ರು ಹೇಳಿದ್ದೊಂದು ಮಾಡೋದೊಂದು ಅಂತ ಹೇಳಿ. ನಾವು ಈ ಸರ್ಕಾರದ ವೈಫಲ್ಯಗಳು, ಇವ್ರು ಕೊಟ್ಟ ಮಾತನ್ನ ಯಾವ ರೀತಿ ಉಳಿಸ್ಕೊಳ್ಳಿಲ್ಲ, ಭ್ರಷ್ಟಾಚಾರ, ಇವರ ಕುರ್ಚಿ ಕಿತ್ತಾಟದಲ್ಲೇ ಕಳೆದಾಯ್ತು 3 ವರ್ಷದಿಂದ. ಈ ವಿಚಾರಗಳನ್ನ ಮುಂದಿಟ್ಕೊಂಡೇ ನಾವು ಚುನಾವಣೆಗೆ ಹೋಗೋದು. ಅವ್ರ ಹತ್ರ ರೂಲಿಂಗ್ ಅಲ್ಲಿ ಇದಾರೆ, ಅವ್ರ ಹತ್ರ ಆಡಳಿತ ಮಿಷನರಿ ಅವ್ರ ಕಂಟ್ರೋಲ್ ಇದ್ದೇ ಇರುತ್ತೆ, ಅದು ಗೊತ್ತಿದೆ. ಅದು ರೂಲಿಂಗ್ ಅಲ್ಲಿ ಇದ್ದಾಗ ಅವ್ರಂತ ಕೆಲಸ ಮಾಡೇ ಮಾಡ್ತಾರೆ, ಇನ್ನೂ ನೋಡಿದ್ವಿ ನಾವು. ಅದರ ನಡುವೆಯೂ ಕೂಡ ನಾವು ಜನಗಳಿಗೆ ವೈಫಲ್ಯವನ್ನು ತಲುಪಿಸುವಂತ ಕೆಲಸ 100% ಮಾಡೇ ಮಾಡ್ತೀವಿ. ಖಂಡಿತವಾಗ್ಲೂ 2 ಚುನಾವಣೆ ಗೆಲ್ಲುವಂತ ಕಾನ್ಫಿಡೆನ್ಸ್ ನಮ್ಗೆ ಇದ್ದೇ ಇದೆ. ಅದು ಕ್ಯಾಂಡಿಡೇಟ್ ಯಾರೇ ಆದ್ರೂ ಸರಿ, ನಮ್ಮ ಪಕ್ಷದಲ್ಲಿ ಯಾರು ಡಿಸೈಡ್ ಮಾಡ್ತಾರೋ ಅವ್ರ ಪರವಾಗಿ ಒಗ್ಗಟ್ಟಾಗಿ ಎಲ್ಲರೂ ಕುತ್ಕೊಂಡು ಕೆಲಸ ಮಾಡುವಂತ ಕೆಲಸ ಮಾಡೇ ಮಾಡ್ತೀವಿ. ಹಾಗೆ ಸಂಪರ್ಕದಲ್ಲಿ ಮಾತಾಡ್ತೀನಿ. ಅಬ್ದುಲ್ ಜಬ್ಬಾರ್ ಅವರೇ, ಈಗ ಬಿಜೆಪಿ ವಕ್ತಾರರು ಮಾತಾಡ್ತಾ ಹೇಳ್ತಾ ಇದ್ರು, ಅಂದ್ರೆ ಪವರ್ ಶೇರಿಂಗ್ ವಿಷಯನೇ ಈಗ ದೊಡ್ಡ ಕಗ್ಗಂಟು ಆಗುತ್ತಾ, ಒಂದ್ ವೇಳೆ ಚುನಾವಣೆ ಫಲಿತಾಂಶ ಏನಾದ್ರೂ ಉಲ್ಟಾ ಪಲ್ಟಾ ಆಗ್ಬಿಟ್ರೆ ಸೊ ನಾಯಕತ್ವದ ಮೇಲೆ ದೊಡ್ಡ ಹೊಡೆತ ಬೀಳುತ್ತಾ? ಈಗ ನೀವಂದ್ರಿ ಪಕ್ಷ ಮುಖ್ಯ, ನಾವಿಲ್ಲಿ ಮುಖ ನೋಡಲ್ಲ, ಯಾರು ಅಥವಾ ಯಾವ ಸಮುದಾಯದವರು ಅಂತ ನೋಡಲ್ಲ, ನಮಗೆ ಪಕ್ಷ ಮುಖ್ಯ, ಪಕ್ಷದಿಂದ ಯಾರನ್ನ ನಿಲ್ಸಿದ್ರು ಗೆಲ್ಲಿಸ್ಕೊಂಡು ಬರೋ ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳಿ. ಸೊ ಈಗ ಪವರ್ ಶೇರಿಂಗ್ ವಿಷಯ ಮುನ್ನೆಲೆಗೆ ಬಂದಿದೆ, ಅಂದ್ರೆ ಈ ಕಿತ್ತಾಟದಲ್ಲಿ ಮತ್ತೊಬ್ರಿಗೆ ಲಾಭ ಆಗುತ್ತಾ? ಕಾಂಗ್ರೆಸ್ಸಿನ ಶಾಸಕರಿದ್ದಾರೆ, ನಾಯಕತ್ವಕ್ಕೆ ಕುರ್ತೆ ಹೆಂಗ್ ಬರ್ತದೆ, ಕುಂದ್ ಹೆಂಗ್ ಬರ್ತದೆ? ಅದು ನಾವೇನಾರ 15, 14, 15, 13 ಇದ್ದಿದ್ರೆ ಬರ್ಬೋದಾಗಿತ್ತು. ಇನ್ನು ನಮ್ಮದು 140 ಇರೋದ್ರಿಂದ ಯಾರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ನಾಯಕತ್ವ ನಮ್ಮದು ಗಟ್ಟಿ ಇದೆ, ಕಾಂಗ್ರೆಸ್ ಪಕ್ಷದ ಆಡಳಿತ ಗಟ್ಟಿ ಇದೆ, ಇದಕ್ಕೆ ಯಾರು ಏನು ಮಾಡೋಕ್ಕಾಗಂಗಿಲ್ಲ. ನಾವು 100ಕ್ಕೆ 100% ಎರಡು ಬೈ ಎಲೆಕ್ಷನ್ಗಳು ಗೆಲ್ತೀವಿ, ನಮ್ಮ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಾಯಕತ್ವದಲ್ಲಿ. ಅಲ್ಲ, ಈಗ ಎರಡೂ ಕಡೆ ಆಗ್ತಿರೋ ಸಮಸ್ಯೆ ಏನು? ನೀವ್ ಹೇಳ್ದಂಗೆ ದಾವಣಗೆರೆಯಲ್ಲಿ ನಿಮ್ ವಿರೋಧನೂ ಇದೆ ಅಂತಂದ್ರಿ, ಕುಟುಂಬ ರಾಜಕಾರಣಕ್ಕೆ, ಅವ್ರ ಕುಟುಂಬಕ್ಕೆ ಟಿಕೆಟ್ ಕೊಡೋದಕ್ಕೆ. ಸೊ ಇಲ್ಲಿ ಮೇಟಿ ಫ್ಯಾಮಿಲಿ ಮಧ್ಯನೂ ಕೂಡ ಜಟಾಪಟಿ ಮುಂದುವರೆದಿದೆ, ಇಬ್ರು ಗಂಡು ಮಕ್ಕಳು, ಇಬ್ರು ಹೆಣ್ಮಕ್ಳು. ಅದು ಏನೇ ಆದರೂ ಸಹಿತ ನಮ್ಮ ಪಕ್ಷದಲ್ಲಿ ಒಗ್ಗಟ್ಟಿದೆ. ನಾವು ಯಾವುದೇ ಕಾರಣಕ್ಕೆ ಪಕ್ಷ ಬಿಟ್ಟು ಬೇರೆದು ಮಾತಾಡೋಂಗಿಲ್ಲ. ಪಕ್ಷ ಟಿಕೆಟ್ ಯಾರಿಗೆ ಕೊಡ್ತೈತಿ ಅವರೆಲ್ಲರೂ ಸೇರಿ ಒಗ್ಗಟ್ಟಿಂದ ಗೆಲ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ. 100ಕ್ಕೆ 100% ಎರಡು ಕ್ಷೇತ್ರದಲ್ಲಿ ಎಷ್ಟೇ ಒಳಗೀಗ ಟಿಕೆಟ್ ಸಿಗೋ ತನಕ ಎಲ್ಲರದ್ದು ಜಗಳ ಇದ್ದೇ ಇರ್ತದೆ. ಟಿಕೆಟ್ ಮೇಲೆ ನಾವೆಲ್ಲ ಒಂದಾಗಿ ಕೆಲಸ ಮಾಡೇ ಮಾಡ್ತೀವಿ. ಮತ್ತು ಸಿದ್ದರಾಮಯ್ಯವರ ಮತ್ತು DK ಶಿವಕುಮಾರ ಕೈ ಬಲಪಡಿಸಿ ಮುಂದಿನ ಸರ್ಕಾರಕ್ಕೆ ಗಟ್ಟಿ ಇನ್ನೂ ಮಾಡ್ತೀವಿ. ಈ ಮಧ್ಯದಲ್ಲಿ ಮತ್ತೊಂದು ಪ್ರಶ್ನೆ, ಈಗ ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆ ಹಾಕುತ್ತಾ ನಮ್ಮ ಪಕ್ಷ, ನಾವಿದನ್ನ ಸಹಿಸಲ್ಲ ಅಂತ SS ಮಲ್ಲಿಕಾರ್ಜುನ್ ಅವ್ರು ಹೇಳಿದ್ದಾರೆ. ಅಂದ್ರೆ ಬಾಗಲಕೋಟೆಲಾದ್ರೆ ಅದು ಕುಟುಂಬ ರಾಜಕಾರಣ ಆಗಲ್ವಾ, ಇಲ್ಲಿ ಮಾತ್ರ ಫ್ಯಾಮಿಲಿ ಪಾಲಿಟಿಕ್ಸ್ ಆಗುತ್ತಾ, ಇದನ್ನ ನಾವು ಸಹಿಸಲ್ಲ ಅಂತ ಅವ್ರು ಹೇಳಿದ್ದಾರೆ. ಒಂದು ವೇಳೆ ಪಾಸಿಬಿಲಿಟಿ ಇಟ್ಕೊಳ್ಳೋಣ, ಮುಸ್ಲಿಮರಿಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ ಅನೌನ್ಸ್ ಆಯಿತು ಅಂತ ಇಟ್ಕೊಳ್ಳೋಣ, ಮಲ್ಲಿಕಾರ್ಜುನ್ ಅವರು ಅದಕ್ಕೆ ಸಪೋರ್ಟ್ ಮಾಡ್ತಾರೆ, ಶಾಮನೂರು ಫ್ಯಾಮಿಲಿಯಿಂದ ಅದಕ್ಕೆ ಸಪೋರ್ಟ್ ಸಿಗುತ್ತೆ ಅಂತ ಅನ್ಸುತ್ತಾ? ಅದು ಪಕ್ಷಕ್ಕೆ ಬಿಟ್ಟಿದ್ದ ವಿಚಾರ. ಪಕ್ಷ ಸಪೋರ್ಟ್ ಮಾಡಬೇಕು. ಮಂತ್ರಿಯವರು ಇದ್ಮೇಲೆ ಯಾರು ಕ್ಯಾಂಡಿಡೇಟಿಗೆ ಮಾಡ್ತಾರೋ ಮಾಡಲೇಬೇಕಾಗ್ತದೆ, ಅದ್ರಾಗ ಎರಡನೇ ವಿಚಾರನೇ ಇಲ್ಲ. ಈಗ ಅನುಕಂಪ ಡಿಫ್ರೆನ್ಸ್, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನೋ ವಿಚಾರದಾಗ ಹೇಳಬೇಕಾದ್ರೆ ಈಗ ಅಲ್ಲಿ ಪೂರ ಅಲ್ಲಿ ಏನಿಲ್ಲ, ಅಲ್ಲಿ ಬೇರೆ ಯಾರೂ ಇಲ್ಲ ಅಲ್ಲಿ. ಅದಕ್ಕೆ ಇಲ್ಲಿ ಎರಡು ತಂದೆ ತಾಯಿ ಇಬ್ಬರು ಪವರ್ನಾಗಿದ್ದಾರಲ್ಲ ನಮ್ಮ ಪಕ್ಷದವರು. ಒಬ್ಬರು ಮಿನಿಸ್ಟರ್ ಇದ್ದಾರೆ, ಒಬ್ಬರು ಪಾರ್ಲಿಮೆಂಟ್ ಮೆಂಬರ್ ಇದ್ದಾರೆ. ಅನುಕಂಪದ ಕ್ವಶನೇ ರೈಸ್ ಆಗಂಗಿಲ್ಲ ಇಲ್ಲಿ. ನೀವು ಹಂಗಂತೀರಾ? ಮತ್ತೆ ರಾಜಿ ಮಾಡ್ಕೊಳ್ಳೋಕ್ಕೂ ನಾವು ತಯಾರಿಲ್ಲ ಅಂತ ನೀವು ಹೇಳ್ತಿದ್ದೀರಾ ನಿಮ್ಮ ಸಮುದಾಯದ ಕಡೆಯಿಂದ. ಸೊ ಹಂಗಾಗಿ ಸಹಜವಾಗಿ ಇವಾಗ ಒಂದು ಕುತೂಹಲ ಇರೋದು, ಇನ್ನೊಂದು 2-3 ದಿನದಲ್ಲಿ ಈ ಪ್ರೋಸೆಸ್ ಎಲ್ಲ ಮುಗಿದ ಮೇಲೆ
ಈಗ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಗೆಲ್ಲಿಸ್ಕೊಂಡ್ಬರ್ತೀವಿ, ಅಸಮಾಧಾನ ನಮ್ಮಲ್ಲಿ ಏನೇ ಇದ್ರೂ ಪರವಾಗಿಲ್ಲ ಅಂತಾನ, ಅಥವಾ ವಾಟ್ ನೆಕ್ಸ್ಟ್? ರಾಜಿ ಇಲ್ಲ ಅಂದ್ರೆ ಏನ್ ಅರ್ಥ ಅದ್ರದ್ದು? ರಾಜಿದ್ ಕ್ವಶನೇ ಬರಂಗಿಲ್ಲ ಮೇಡಮ್. ರಾಜಿ ಮಾಡ್ಕೊಳ್ಳೋದು ಏನೈತಿ, ಸಿಟ್ಟಾಗೋ ಕ್ವಶನ್ ಏನೈತಿ? ಸಮಾಜ ಜಾಸ್ತಿ ಇದೆ, ಓಟ್ ನಮ್ಗೆ ಟಿಕೆಟ್ ಕೊಡ್ರಿ ಅಂತ ಕೇಳೋದು ಒಂದು ತಪ್ಪ? ಅದಕ್ಕೆ ರಾಜಿ ಮಾಡ್ಕೊಳ್ಳೋದು ಕ್ವಶನ್ ಬರ್ತದೆ. ಎಲ್ಲಿ ನಾವು ಹೊಡೆದಾಟ ಎಲ್ಲಿ ಮಾಡ್ಕೊಂಡಿದ್ದೀವಿ? ಅದೇ ಅಂದ್ರೆ ರಾಜಿ ಅವ್ರ ಮಾತಿಲ್ಲ ಕಡೆಯಿಂದ ಅಂತ ಅವ್ರು ನೀವ್ ಕೇಳ್ತಾರೆ, ಹೇಳಿರೋದು, ನಮ್ಮ ಕಡೆಯಿಂದ ನಾವು ಟಿಕೆಟ್ ಕೇಳ್ತೀವಿ. ವಿಷಯದಲ್ಲಿ ರಾಜಿ ಮಾತಿಲ್ಲ ಅಂತ ನೀವ್ ಹೇಳಿರೋದು. ನಾನು ಅದನ್ನೇ ನಿಮ್ ಸ್ಟೇಟ್ಮೆಂಟ್ ನೇ ಕೇಳ್ತಿರೋದು. ಒಂದ್ ವೇಳೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ನಾವು ಏನು ಮಾಡಂಗಿಲ್ಲ. ಎಲ್ಲ ಮಾಡೋರು ಯಾರಿದ್ರು ಪ್ರಭುತ್ವ ನಮ್ಮ ಕ್ಷೇತ್ರದ ಜನ. ಅದಕ್ಕೆ ನಾವು ಏನು ಸಂಬಂಧ ಇಲ್ಲ. ನಾವು ಪಕ್ಷದಲ್ಲಿ ನಿಷ್ಠಾವಂತರಾಗಿದ್ದೀವಿ, ಮುಂದೇನೂ ಇರ್ತೀವಿ, ಹಿಂದೆನೂ ಇರ್ತೀವಿ. ಈಗ ನಿಮ್ಮಿಬ್ರು ಜಗಳದಲ್ಲಿ AIMIM ಪಕ್ಷಕ್ಕೆ ಲಾಭ ಆಗುತ್ತಾ? ಈಗ ಇನ್ನೊಂದು ವಿಷಯನೂ ಹೇಳಿದ್ರು, ಬಿಜೆಪಿ ಜೊತೆಗೆ ಈ ಮುಸ್ಲಿಂ ಅಭ್ಯರ್ಥಿಗಳು ಅಥವಾ ಯಾರು ಓಡಾಡ್ತಿದ್ದಾರೆ ಅವ್ರು ರಾಜಿ ಮಾಡ್ಕೊಂಡಿರ್ಬೋದಲ್ಲ ಅಂತಾನು SS ಮಲ್ಲಿಕಾರ್ಜುನ್ ಅವರು ಒಂದು ಆರೋಪ ಮಾಡಿದ್ರು. ಅವ್ರು ಹೇಳಿದ್ದಾರೆ. ಅದಕ್ಕೆ ನಂದು ಉತ್ತರ ಇಷ್ಟೇ. ಅವರು ನಮ್ಮ ಒಂದು ಇದು ಏನಪ್ಪ ಅಂತ ಹೇಳಿದರೆ, ಅವರು MIM ಅವರಾಗಲಿ, SDP ಅವರಾಗಲಿ, ಇನ್ಕ್ಲೂಡಿಂಗ್ ಜನತಾದಳದವರು ಆಗಲಿ, ಅವರು ನಮ್ಮ ಡಯಾಸಿಗೆ ಬಂದು ಏನು ಹೇಳಕತ್ತಾರ ಅಂತ ಹೇಳಿದರೆ, ಇತಿಹಾಸದಲ್ಲಿ ಮೊದಲನೇ ಸರ್ತಿ ತಾವು ಎಲ್ಲ ನೀವು ಅಲ್ಪಸಂಖ್ಯಾತರು ಟಿಕೆಟ್ ಕೇಳ್ತಾ ಇದ್ದೀರಿ. ಅದಕ್ಕೆ ನಮ್ಮ ಯಾವುದೇ ಕಾರಣಕ್ಕೆ ಈ ಸರ್ತಿ ನಮ್ಮ ಕ್ಯಾಂಡಿಡೇಟ್ಗಳು ನಾವು ಹಾಕಂಗಿಲ್ಲ. ನಾವು ಎಲ್ಲರೂ ಸೇರಿ ಒಗ್ಗಟ್ಟಿಂದ ಈ ಸರ್ತಿ ನಮ್ಮ ವರ್ಕರ್ಸ್ಗಳ ಜೊತೆಗೆ ನಾವು ನಿಮಗೆ ಗೆಲ್ಲಿಸೋಕ್ಕೆ ಪ್ರಯತ್ನ ಮಾಡ್ತೀವಿ. ನೀವು ಮುಂದೆ ನುಗ್ಗಿ ಯಾವುದೇ ಕಾರಣಕ್ಕೆ ಟಿಕೆಟ್ ತರ್ರಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದು ಅವ್ರು ಹೇಳಬಾರ್ದು. ಹೇಳೋದ್ರಲ್ಲೇನು BJP ಅಲಯನ್ಸ್ ಅಂತ ಹೇಳಿದರೆ ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ? ಫೈನ್, ನೋಡೋಣ ಈಗ ಮುಂದೆ ಏನಾಗುತ್ತೆ ಅಂತ. ಈಗ ನೀವು ಕೇಳ್ತಿರೋಂಗೆ ನಿಮ್ಮ ಡಿಮ್ಯಾಂಡ್ ಅನ್ನ ಪಕ್ಷ ಫುಲ್ಫಿಲ್ ಮಾಡುತ್ತಾ ಅಥವಾ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಡುತ್ತಾ, ನಂತರದ ಬೆಳವಣಿಗೆ ಏನಾಗುತ್ತೆ ಗಮನಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಅಬ್ದುಲ್ ಜಬ್ಬಾರ್ ಅವರೇ. ಮೋಹನ್ ವಿಶ್ವಾಸ್ ಅವರೇ, ಈಗ ನೀವಂದ್ರೆ ಸರ್ಕಾರದ ವಿರುದ್ಧವಾಗಿ ನಮಗೆ ಪ್ರಚಾರ ಮಾಡೋಕ್ಕೆ, ಜನರ ಮನಸ್ಸನ್ನು ಗೆಲ್ಲಕ್ಕೆ ಬೇಕಾದಷ್ಟು ವಿಷಯಗಳಿದೆ ಅಂತ. ಸೊ ಲಾಸ್ಟ್ ಟೈಮ್ ನಾವು ಬಾಗಲಕೋಟೆಯಲ್ಲೇ ನೋಡಿದ್ವಿ, ಈ ಒಳ ಮೀಸಲಾತಿ ಗೊಂದಲದ ವಿಷಯವಾಗಿನೇ ನಿಮ್ಮ ಪಕ್ಷಕ್ಕೆ ಹಿನ್ನಡೆಯಾಗಿತ್ತು. ಈಗ ಕಾಂಗ್ರೆಸ್ ಪಕ್ಷ ಅದೇ ಸಿಚುವೇಶನ್ ಅಲ್ಲಿ ಇದೆ. ಸೊ ಹಂಗಾಗಿ ಈ ವಿಷಯ ಈ ಎಲೆಕ್ಷನ್ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಅಂತ ಅನ್ಸುತ್ತೆ? ಅಲ್ಲ, ನೀವು ಲಾಸ್ಟ್ ಟೈಮ್ ಎಲೆಕ್ಷನ್ ರಿಸಲ್ಟ್ಸ್ ನೋಡಿದ್ರೆ ಮೇಟಿ ಅವ್ರು ಗೆದ್ದಿರೋದು ಐ ಥಿಂಕ್ 5,000 ಆಡ್ ವೋಟ್ ಅಲ್ಲಿ ಅಷ್ಟೇ. ತುಂಬಾ ಮಹಾ ಮಾರ್ಜಿನ್ ಏನು ಗೆದ್ದಿಲ್ಲ ಅವರು, ಆಯ್ತಲ್ವಾ? ಅದೇ ತರ ನಮ್ಮ ವೀರಣ್ಣ ಚರಂತಿಮಠ ಅವರು 2-3 ಸಲ ಹಿಂದೆನೂ ಗೆದ್ದಿದ್ದಾರೆ. ಅವ್ರಿಗೊಂದು ವೋಟ್ ಬೇಸ್ ನಮ್ದಲ್ಲಿ ಇದ್ದೇ ಇದೆ. ತಿರ್ಗಾ MP ಅಷ್ಟೇ, ಬಾಗಲಕೋಟೆ ಗದ್ದಿಗೌಡರವರು ಅವಾಗಿಂದ ಗೆದ್ಕೊಂಡ್ ಬರ್ತಾ ಇದ್ದಾರೆ. ಅದು ಬಿಜೆಪಿಯ ಹಾರ್ಡ್ ಕೋರ್ ಬೇಸ್. ಸೊ ನಾಗ್ಲೇ ಹೇಳ್ದಂಗೆ ಖಂಡಿತವಾಗ್ಲೂ ನಾವು ಈ ಸರ್ಕಾರದ ವೈಫಲ್ಯಗಳನ್ನ ಮುಂದೆ ತಗೊಂಡೋಗಿ, ತಿರ್ಗಾ ಈ ಸರ್ಕಾರ ದಲಿತರಿಗೆ ಅದು ಎಲ್ಲಾ ವಿಚಾರದಲ್ಲಿ ಯಾವ ರೀತಿ ಮೋಸ ಮಾಡ್ತಾ ಇದೆ ಅನ್ನೋದನ್ನು ಜನಗಳಿಗೆ ಹೇಳಿ, ತಿರ್ಗಾ ಬೇರೆ ಬೇರೆ ವರ್ಗದವ್ರಿಗೂ ಅಷ್ಟೇ ಅದು ಬೆಲೆ ಏರಿಕೆ ಆಗ್ಬೋದು, ತಿರ್ಗಾ ಆ ಪರ್ಟಿಕ್ಯುಲರ್ ಜಿಲ್ಲೆಗೆ, ಕಾನ್ಸ್ಟಿಟ್ಯೂನ್ಸಿಗೆ. ಈಗ ನೀವು ನೋಡಿ, ಅವ್ರದೇ ಶಾಸಕರೇ ಓಪನ್ ಆಗಿ ಹೇಳ್ತಾ ಇದಾರೆ ಅನುದಾನ ಸಿಗ್ತಾ ಇಲ್ಲ ಅಂತ. ನಾವ್ ಹೇಳ್ತಾ ಇಲ್ಲ, ನಮ್ಮನ್ನು ಬಿಟ್ಬಿಡಿ ಅತ್ಲಾಗೆ. ಕಾನೂನು ಸುವ್ಯವಸ್ಥೆ ವಿಷಯ ಬರುತ್ತಲ್ಲ, ಇತ್ತೀಚೆಗೆ ಆದಂತ ಶಿವಾಜಿ ಗಲಾಟೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯ್ತು. ನಾನು ಹೇಳದ್ನಲ್ಲ, ಓವರ್ ಆಲ್ ಎಲ್ಲಾ ತಗೊಂಡ್ರೆ ನೀವು ಅವರದೇ ಶಾಸಕರು, ನಾನು ಆಗ್ಲೇ ಹೇಳ್ದಂಗೆ ಹೇಳ್ತಿದ್ದೆ, ರಾಜು ಕಾಗೆ ಆಗ್ಬೋದು ಅಥವಾ ಬಸವರಾಜ್ ರಾಯರೆಡ್ಡಿ ಆಗ್ಬೋದು, ಸೊ ಆಮೇಲೆ BR ಪಾಟೀಲ್ ಆಗ್ಬೋದು, ಪ್ರತಿಯೊಬ್ರು ಆ ಭಾಗದ ಶಾಸಕರೆಲ್ಲ ಹೇಳ್ತಾ ಇದಾರೆ ನಮ್ಗೆ ಅನುದಾನ ಸಿಗ್ತಾ ಇಲ್ಲ, ಈ ಸರ್ಕಾರದಲ್ಲಿ ತಿರ್ಗಾ ಮಂತ್ರಿಗಳಿಗೆ ಲಂಚ ಕೊಡ್ಬೇಕು ಅಂತ ಹೇಳ್ತಾ ಇದಾರೆ. ಈ ತರ ಓಪನ್ ಆಗಿ ಬಂದು ಹೇಳ್ತಾ ಇದಾರೆ. ತಿರ್ಗಾ ಗೃಹಲಕ್ಷ್ಮಿ ಹಣ 2 ತಿಂಗಳದ್ದು ಕಳೆದ ವರ್ಷದ್ದು ಫೆಬ್ರವರಿ ಮಾರ್ಚ್ ಏನಾಯ್ತು ಅಂತ ಕೇಳಿ ನಾವು 4-5 ತಿಂಗಳಾಯ್ತು. ಸದನದಲ್ಲೇ ಸುಳ್ಳು ಉತ್ತರ ಕೊಟ್ರು ಯಾರೋ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್, ಅದಕ್ಕೂ ಇನ್ನೂ ಉತ್ತರ ಸಿಕ್ಕಿಲ್ಲ. ಈ ರೀತಿಯಾಗಿ ಸತತವಾಗಿ ಸರ್ಕಾರದ ಫೇಲ್ಯೂರ್ಗಳನ್ನ ಎತ್ತಿಡುವಂತ ಕೆಲಸವನ್ನ ವಿರೋಧ ಪಕ್ಷವಾಗಿ ನಮ್ಮ ಪ್ರತಿಪಕ್ಷದ ನಾಯಕರು R ಅಶೋಕ್ ಅವರಾಗ್ಬೋದು, ರಾಜ್ಯಾಧ್ಯಕ್ಷ ವಿಜಯೇಂದ್ರದವರಾಗ್ಬೋದು ಖಂಡಿತವಾಗೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರಿಂದ ನಾನು ಆಗ್ಲೇ ಹೇಳ್ದಂಗೆ ನಮ್ಮ ವೋಟ್ ಮಾರ್ಜಿನ್ ಲಾಸ್ಟ್ ಸಲಿ ಡಿಫಿಡೆಂಟ್ ಮಾರ್ಜಿನ್ ತುಂಬಾ ಕಡಿಮೆ ಇತ್ತು. ಸೊ 100% ಈ ಸಲ ಬಾಗಲಕೋಟೆನಲ್ಲಿ ನಾವು ಗೆಲ್ಲೋದಂತೂ ಖಚಿತ, ಅದ್ರಲ್ಲಿ 2 ಮಾತೇ ಇಲ್ಲ. ಗೊತ್ತು, ಅಲ್ಲ, ಮತ್ತೊಂದು ಕೊರತೆ ನಿಮ್ ಪಕ್ಷಕ್ಕಿರೋದು, ಈಗ ಆ ಭಾಗದಲ್ಲಿ ದೊಡ್ಡ ನಾಯಕತ್ವದ ಒಂದು ಸವಾಲಿದೆ. ಫೇಸ್ ಯಾರೂ ಇಲ್ಲ. ಇಲ್ಲಿರೋರ್ ಮಧ್ಯದಲ್ಲಿ ತಿಕ್ಕಾಟ ನಡೀತಾ ಇದೆ ಒಳಗೆ ಆಂತರಿಕವಾಗಿ. ಆ ಭಾಗದಲ್ಲಿ ಫೇಸ್ ಇಲ್ಲ. ನೀವು ಫೇಸ್ ಇಲ್ಲ ಅಂತ ಹೇಳಿ, ನಾನು ಆಗ್ಲೇ ಹೇಳಿದೆ, ಲಾಸ್ಟ್ ಟೈಮ್ ಮೇಟಿಯವ್ರು ಗೆದ್ದಿದೆ 5,000 ಮಾರ್ಜಿನ್ ಅಲ್ಲಿ. ಸೊ ಫೇಸ್ ಇಲ್ಲ ಅಂದ್ರೆ ಬರೀ 5,000 ಮಾರ್ಜಿನ್ ಅಲ್ಲಿ ನಾವು ಡಿಫೀಟ್ ಆಗ್ತಾ ಇಲ್ವಾ ಅಲ್ಲ? ಹಿಂದೆ ಇತಿಹಾಸ ತೆಗೆದು ನೋಡ್ರೆ ನಮ್ಮ MLAಗಳು ಸುಮಾರು ಜನ ಇದಾರೆ. ಅಲ್ಲಿ ಸಿಟ್ಟಿಂಗ್ MP ನಮ್ಮೂರಾಗಾದ್ರೆ ಗದ್ದಿಗೌಡ್ರು, ಅಲ್ಲಿ ಬಹಳಷ್ಟು ಟ್ರೈ ಮಾಡಿದ್ರು ಕಾಂಗ್ರೆಸ್ನವ್ರು ಕ್ಯಾಂಡಿಡೇಟ್ ಹಾಕಿ ಗೆಲ್ಬೇಕು ಅಂತ ಹೇಳಿ. ಏನಾಯ್ತು? ಆಗ್ಲೇ ಇಲ್ಲ ಕೊನೆಗೆ. ಸೊ ನೀವು ಆ ನಿಟ್ಟಿನಲ್ಲಿ ನೋಡೋದಾದ್ರೆ ನಮ್ಗೆ ಅಲ್ಲಿ ಫೇಸ್ ಇಲ್ಲ ಅಂತ ಏನು ಇಲ್ವೇ ಇಲ್ಲ. ಅಲ್ಲಿ ನಾ ಹೇಳದ್ನಲ್ಲ, BJP ನಮಗ್ ಫೇಸು, ಯಾರ ಕ್ಯಾಂಡಿಡೇಟ್ ನ ಹೈಕಮಾಂಡ್ ಸೆಲೆಕ್ಟ್ ಮಾಡುತ್ತೋ ಅವರನ್ನೇ ಅವ್ರ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡಿ ಬಾಗಲಕೋಟೆಯಲ್ಲಂತೂ ಖಂಡಿತ 100% ಈ ಸಲ ಗೆಲ್ಲುವಂತ ಕೆಲಸ ಆಗೇ ಆಗುತ್ತೆ. ಕಾದೋಣ ಮುಂದಿನ ಬೆಳವಣಿಗೆ. ಥ್ಯಾಂಕ್ ಯು ಸೋ ಮಚ್ ಮೋಹನ್ ವಿಶ್ವಾಸ್ ಅವರೇ, ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ, ಮಾತಾಡಿದ್ದಕ್ಕೆ. ಈಗ ಎರಡೂ ಪಕ್ಷಗಳಲ್ಲಿ ಅಭ್ಯರ್ಥಿಗಳ ಆಯ್ಕೆ ವಿಷಯದಲ್ಲಿ ಗೊಂದಲದ ಗೂಡಂತೂ ಆಗಿದೆ. ಈಗ ಹೈಕಮಾಂಡ್ ಕಡೆಯಿಂದ ಎರಡೂ ಪಕ್ಷದಿಂದ ಯಾರ ಹೆಸರು ಫೈನಲ್ ಆಗುತ್ತೆ, ಅನೌನ್ಸ್ ಆಗುತ್ತೆ, ಅದಾದ್ಮೇಲೆ ಏನ್ ಬೆಳವಣಿಗೆ ಆಗುತ್ತೆ, ಜನ ಯಾರಿಗೆ ವೋಟ್ ಹಾಕ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದು ಮೇ 4ನೇ ತಾರೀಕು ಗೊತ್ತಾಗುತ್ತೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.